ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ. ಆದಿತ್ಯ ಹೃದಯ ಅಂದರೆ ಸೂರ್ಯನಿಗೆ ನಮಸ್ಕರಿಸೋದು ಪುಣ್ಯತರವಾದದ್ದು ಹಾಗೂ ಎಲ್ಲ ಶತ್ರು ಅಥವಾ ತೊಡಕುಗಳನ್ನು ವಿನಾಶಗೊಳಿಸುತ್ತೆ. ನಮಸ್ಕಾರ. ಇವತ್ತಿನ 3ನೇ ದಿವಸದ ಜ್ಞಾನಾಮೃತ ಪಾಡ್ಕ್ಯಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು 2 ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಮಲಮಾಸ, ಇನ್ನೊಂದು ಬ್ರಾಹ್ಮಿ ಮುಹೂರ್ತದ ಬಗ್ಗೆ. ಮಲಮಾಸ ಅಂದರೆ ಶುದ್ಧೀಕರಣದ ಮಾಸ. ಇಲ್ಲಿ ಏನು ಅಶುದ್ಧಿಗಳನ್ನು ತ್ಯಜಿಸುವಂಥ ಮಾಸ. ಹೇಗೆ ಅಂದರೆ ಕ್ಯಾಲೆಂಡರ್ ಶುದ್ಧಗೊಂಡಂತೆ ನಾವು ನಮ್ಮ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮದ ಮುಖಾಂತರ ದೇಹ ಹಾಗೂ ಮನಸ್ಸಿನ ಕಲ್ಮಶಗಳನ್ನು ಹೊರಗೆ ಹಾಕುವಂಥ ಒಂದು ಶೋಧನಾ ಪ್ರೊಸೀಜರ್. ಸೊ ಇದು ಈ ಮಲಮಾಸದ ಭಾವನೆಯನ್ನು ಪ್ರತಿಬಿಂಬಿಸುತ್ತೆ. ಮನೆಯಲ್ಲಿಯೇ ನಾವು ಮೃದುವಾಗಿ ಡಿಟಾಕ್ಸ್ ಅಂದರೆ ಏನು ತ್ರಿಫಲ ತಗೊಂಡು ಶುದ್ಧಿ ಮಾಡ್ಕೋಬೋದು. ಹಾಗೆ ಬೆಳಗ್ಗೆ ಎಳ್ಳೆಣ್ಣೆಯಿಂದ ಆಯಿಲ್ ಪುಲ್ಲಿಂಗ್ ಮಾಡಿದ್ರೆ ಇನ್ನೂ ಉತ್ತಮ. ಯೋಗದ ವಿಭಾಗಕ್ಕೆ ಬಂದರೆ ಹೇಗೆ ಶುದ್ಧೀಕರಣ ಮಾಡ್ಕೊಳ್ಳೋದು ಅಂದರೆ, ಪ್ರತಿದಿನ ಬೆಳಗ್ಗೆ ಅವರ ವಯಸ್ಸು, ಆರೋಗ್ಯ, ಯಾವುದೇ ಒಂದು ರೋಗದ ಲಕ್ಷಣ ನೋಡಿಕೊಂಡು 108 ಬಾರಿ ಕಪಾಲಭಾತಿ ಮಾಡ್ಬೋದು. ಕಪಾಲಂ ಭಾತಿ ಇತಿ ಕಪಾಲಭಾತಿ ಅಂತ ಹೇಳ್ತೀವಿ. ಈ ಪ್ರಾಣಾಯಾಮ ಶ್ವಾಸಕೋಶದ ಶುದ್ಧಿ ಮತ್ತು ಮಾನಸಿಕ ಸ್ಪಷ್ಟತೆ ಹೆಚ್ಚು ಮಾಡುವಂಥ ಒಂದು ಯೋಗದ ಶುದ್ಧೀಕರಣ ಅಭ್ಯಾಸ. ಹಾಗೆ ನಮ್ಮ ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ ಅಂದರೆ, ತನ್ನನ್ನು ತಾನೇ ಮೇಲೆತ್ತಿಕೊಳ್ಳಲಿ ಅಂತ ಹೇಳೋದು ಒಂದು ಈ ಮಲಮಾಸದಲ್ಲಿ ದೈವಿಕ ಆಮಂತ್ರಣ. ನಮ್ಮ ಕೆಟ್ಟಭ್ಯಾಸಗಳಿಂದ ನಾವು ಅದಕ್ಕೆ ಹೊರಗೆ ಬರಬೇಕು ಅಂದರೆ ನಾವೇ ಅದನ್ನು ಮಾಡಬೇಕು ಅಂತ. ಸೊ ಈ ಮಾಸದಲ್ಲಿ ನೀವು ಏನನ್ನು ಬಿಡಲು ಬಯಸ್ತೀರಾ, ನಿಮ್ಮ ಬರೆದಿರುವಂಥ ಸಂಕಲ್ಪದಲ್ಲಿ ಆ ಪಟ್ಟಿಯಲ್ಲಿ ಅದನ್ನು ಬರೀರಿ. ಯಾವ ಅಭ್ಯಾಸವನ್ನು ಬಿಡಬೇಕು ಅನ್ನೋದನ್ನು ಬರೆದಾಗ ಅದೇ ನಮ್ಮ ಮಲತ್ಯಾಗ ಅಂತ ಅಂದ್ಕೋಬೇಕು. ಹಾಗೆ ಮುಂದಿನ ಏನು ಬ್ರಾಹ್ಮಿ ಮುಹೂರ್ತ ಏನು ಹಂಗಂದರೆ ಅನ್ನೋದನ್ನು ತಿಳ್ಕೊತಾ ಹೋದರೆ, ನಮ್ಮ ಆಧ್ಯಾತ್ಮದ ಪ್ರಕಾರ ಏನು ಬ್ರಾಹ್ಮಿ ಮುಹೂರ್ತ ಅಂದರೆ, ಸೂರ್ಯೋದಯಕ್ಕೆ ಸುಮಾರು 1.5 ಗಂಟೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವಂಥದ್ದು. ಆ ಸಮಯದಲ್ಲಿ ಎದ್ದರೆ ಜಪ, ಧ್ಯಾನ ಮತ್ತು ಸ್ವಾಧ್ಯಾಯ ಅಂದರೆ ಸ್ವಯಂ ಅಧ್ಯಯನ ಇದು ತುಂಬ ಶುಭವಾಗಿರುವಂಥ ಸಮಯ ಅಂತ ಹೇಳ್ತಾರೆ. ಯಾಕೆ ಅಂದರೆ ವಾತಾವರಣದಲ್ಲಿ ಸತ್ವಗುಣ ಹೆಚ್ಚಾಗಿರೋದ್ರಿಂದ ಪರಿಶುದ್ಧತೆ ತುಂಬಿರುತ್ತೆ. ಹಾಗೆ ಪರಿಸರದಲ್ಲಿ ಪ್ರಾಣಶಕ್ತಿ ಉತ್ತುಂಗದಲ್ಲಿರುತ್ತೆ. ಆಯುರ್ವೇದದಲ್ಲೂ ಹಾಗೇ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಅಂತಲೇ ಹೇಳ್ತಾ ಹೋಗ್ತೀವಿ. ನಮ್ಮ ಶ್ಲೋಕದಲ್ಲಿ ಶುರುವಾಗೋದು ದಿನಚರಿಯಲ್ಲಿ ಶುರು ಮಾಡದೆ ಹಾಗೆ ಎಷ್ಟೊತ್ತಿಗೆ ಏಳಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದು ಮುಂಜಾನೆ ಕಾಲ ವಾತದ ಕಾಲ. ಆಗ ಮನಸ್ಸು ಸ್ವಾಭಾವಿಕವಾಗಿ ಶುದ್ಧ ಹಾಗೂ ಗ್ರಹಣಶೀಲವಾಗಿರುತ್ತೆ. ಈ ಸಮಯದಲ್ಲಿ ಬೇಗ ಏಳೋದ್ರಿಂದ ಪ್ರಾಣವಾತವನ್ನು ಸಮತೋಲನಗೊಳಿಸುತ್ತೆ. ನಮ್ಮ ಬುದ್ಧಿಶಕ್ತಿ ಅಂದರೆ ಧೀ ಅದನ್ನು ಸುಧಾರಿಸುತ್ತೆ ಮತ್ತು ಇಡೀ ದಿನಕ್ಕೆ ಆರೋಗ್ಯಕರವಾದ ಸರ್ಕೇಡಿಯನ್ ಲಯವನ್ನು ಹೊಂದಿಸುತ್ತೆ. ಹಾಗೆ ಯಾಕೆ ಇದು ಆಧುನಿಕವಾಗಿಯೂ ಹೌದು, ಪರಿಶೋಧನೆಯಿಂದ ಗೊತ್ತೇ ಇರೋದು ಅದೇನೇ. ಹೇಗೆ ಅಂದರೆ ಕಾರ್ಟಿಸೋಲ್ ಅಂತ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಉತ್ತುಂಗದಲ್ಲಿರುತ್ತೆ. ಜಾಗರೂಕತೆ ಮತ್ತು ಗಮನವನ್ನು ಹೆಚ್ಚಿಸುತ್ತೆ ಬೆಳಗ್ಗೆ ಬೇಗ ಏಳೋದ್ರಿಂದ. ಈ ಮೆಲೆಟೋನಿನ್, ಸೆರೋಟೋನಿನ್ ಮತ್ತು ಸರ್ಕೇಡಿಯನ್ ಗಡಿಯಾರನ ನಿಯಂತ್ರಿಸೋದು ಈ ಬೆಳಗಿನ ಜಾವ. ಬೇಗನೆ ಏಳುವವರು ಉತ್ತಮವಾಗಿ ಮಾನಸಿಕ ಆರೋಗ್ಯ, ಹೆಚ್ಚಿನ ಉತ್ಪಾದಕತೆ ಮತ್ತು ಕಡಿಮೆ ಆತಂಕ ಹೊಂದಿರ್ತಾರೆ ಅಂತ ವರದಿ ಅಥವಾ ಅಧ್ಯಯನಗಳು ಹೇಳುತ್ತೆ. ಹಾಗಾದರೆ ನಾವು ಏನು ಮಾಡಬೇಕಾಗಿರೋದು ಇವತ್ತು? ಅಭ್ಯಾಸವನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಮಾಡಿಕೊಳ್ಳಿ. ಒಳ್ಳೆಯ ಅಭ್ಯಾಸ ಆಗಲಿ ಅಷ್ಟೇ,
ಕೆಟ್ಟ ಅಭ್ಯಾಸ ಬಿಡಬೇಕಾದ್ರೂ ಅಷ್ಟೇ, ಒಂದೇ ಸತಿಗೆ ಬಿಡೋದು ಅಥವಾ ಒಂದೇ ಸತಿಗೆ ತೊಗೊಳಕ್ಕಾಗಲ್ಲ. ಸೊ ನಮ್ಮ ಅಭ್ಯಾಸ ಹೆಂಗೆ ಶುರು ಮಾಡಬೇಕು ಅಂದರೆ, ಸೊ ನೀವು ಸಾಮಾನ್ಯವಾಗಿ ಎಷ್ಟೊತ್ತಿಗೆ ಹೇಳ್ತೀರಾ ಅದಕ್ಕೆ 30 ನಿಮಿಷ ಮುಂಚಿತವಾಗಿ ಹೇಳಿ. ಮೌನವಾಗಿ ಕುಳಿತುಕೊಳ್ಳಿ, ನಿಧಾನವಾಗಿ ಉಸಿರಾಡಿ. ಹಾಗೆ ಆದರೆ ನಿಮ್ಮ ಫೋನನ್ನು ಮುಟ್ಟಕ್ಕೆ ಹೋಗಬೇಡಿ. ನಿಮ್ಮ ಇಡೀ ದಿನದ ಮೊದಲ ಏನು ಇನ್ಸೈಟ್ ಅಂತ ಹೇಳ್ತೀವಿ, ನಿಶಬ್ದವಾಗಿರಲಿ. ನೀವೆಷ್ಟು ಸಮಾಧಾನ ಚಿತ್ತರಾಗಿ ನಿಶಬ್ದದಿಂದ ಬೆಳಗ್ಗೆ ನಿಮ್ಮ ದಿನಚರಿಯನ್ನು ಶುರು ಮಾಡ್ತೀರಾ, ಅಷ್ಟೇ ನಿಮ್ಮ ಇಡೀ ದಿನ ಉತ್ಸಾಹದಿಂದ ಆರೋಗ್ಯಭರಿತವಾಗಿ ಖಂಡಿತವಾಗಿಯೂ ನಡೆಯುತ್ತೆ. ಸೊ ಇವೆರಡು ಅಭ್ಯಾಸಗಳನ್ನು ನಿಮ್ಮ ಪುಸ್ತಕದಲ್ಲಿ ಇವತ್ತು ಬರೆದಿಟ್ಕೊಳ್ಳಿ. ಮತ್ತು ನಾಳೆ ಸಿಗೋಣ. ಅಲ್ಲಿ ತನಕ ಹರಿ ಓಂ.